ಪ್ರತ್ಯೇಕವಾದ ನಿಗಮ. ನಮ್ಮ ಒಂದು ನಿಗಮಕ್ಕೆ ಇವತ್ತು ನಿಗಮ ಆಗಿದೆ. ಆ ನಿಗಮದಲ್ಲಿ ನಾವು ಕಾಡುಗೊಳ್ರೆ ನಾವು ಅರ್ಜಿ ಹಾಕೊಂಡು ನಾವೇ ಆ ಸವಲತ್ತು ಪಡ್ಕೊಳ್ಳೋಂಥ ಒಂದು ವ್ಯವಸ್ಥೆನ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಅದೆಲ್ಲದಕ್ಕಿಂತ ಮಿಗಿಲಾಗಿ ಕಾಡುಗೊಳರಿಗೆ ಬದುಕಲ್ಲಿ ಇವತ್ತು ಬೆಳಕನ್ನು ಚೆಲ್ಲಿರ್ತಕ್ಕಂಥ ಜಯಚಂದ್ರ ಸಾಹೇಬ್ರು ಬಂದರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಾನಿಲ್ಲಿ ಹೇಳ್ತೀನಿ, ನಿಮ್ಮ ಎಲ್ಲರ ಮಕ್ಕಳು ಮರಿ ಇವತ್ತು ನಾನು ಹೇಗೆ ಇವತ್ತು ಒಂದು ರಾಜ್ಯ ಮಟ್ಟದಲ್ಲಿ ನಾನು ಇವತ್ತು ಗುರುತಿಸ್ಕೊಳ್ಲಿಕ್ಕೆ ಈ ಆಂಧ್ರದ ಗಡಿ ಸರ್, ಇವತ್ತು ಮೀಟರ್ ಹೋದ್ರೆ ನಾವು ಆಂಧ್ರ, ಇಂತಹ ಗಡಿ ಭಾಗದಿಂದ ಇವತ್ತು ನನ್ನ ಒಬ್ಬ ತಗೊಂಡೋಗಿ ಇವತ್ತು ರಾಜ್ಯ ಮಟ್ಟಕ್ಕೆ ನಾನೇ ಅಲ್ಲ, ನನ್ನಂತ ಅನೇಕ ಜನ ಯುವಕರು ಇವತ್ತು ಜಾತ್ಯತೀತವಾಗಿ ನೀವೆಲ್ಲರೂ ಸಹ ಸಾಕಷ್ಟು ಪ್ರತಿಭೆ ಇರುವಂತವ್ರು ಇದ್ದೀರಿ. ನಿಜವಾಗಿ ಇಂಥ ನಾಯಕರ ಜೊತೆಯಲ್ಲಿ ನಾವು ಹೆಜ್ಜೆ ಹಾಕ್ತಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇವತ್ತು ಒಂದು ಕಾಡುಗೊಳರ ಒಂದು ಬದುಕಿನಲ್ಲಿ ಇವತ್ತು ನಮಗೆ ನಮಗೆ ಆದಂಥ ಒಂದು ನಿಗಮವನ್ನು ಕೊಟ್ಟು ಇಷ್ಟೆಲ್ಲ ಒಂದು ಸಹಕಾರ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಾನು ಇಲ್ಲಿ ಹೇಳೋದಿಷ್ಟೇ, ತಾಯಂದಿರೆ, ಅಕ್ಕ ತಂಗಿಯರೆ, ಇನ್ನೂ ಸಾಕಷ್ಟು ನಾವೆಲ್ಲ ಇವತ್ತು ಬೇರೆ ಎಲ್ಲ ಅನ್ಯ ಜಾತಿಯವರನ್ನು ಸಹ ಇದ್ದೀರಾ. ನಾವು ಜಾತ್ಯತೀತವಾಗಿ ಇಂತಹ ನಾಯಕರನ್ನ ನಾವು ಜೊತೆಲಿ ನಾವು ಹೆಜ್ಜೆ ಹಾಕೋಣ. ದಯಮಾಡಿ ನಮ್ಮೆಲ್ಲರ ಒಂದು ಬಡವರ ಬದುಕಿನಲ್ಲಿ ಇವತ್ತು ಬೆಳಕನ್ನು ಮೂಡಿಸ್ತಕ್ಕಂಥ ಸಾಮರ್ಥ್ಯ ಅವ್ರಿಗಿದೆ. ಇದೇ ಅಲ್ಲ ಇವತ್ತು ಬಹುಶಃ ನಿಮಗೆ ಗೊತ್ತಿರಬೇಕು, ಕೃಷ್ಣಾ ಬೇಸಿನಿಂದ ಕಾವೇರಿ ಬೇಸಿನಿಗೆ ನೀರು ತರ್ತಕ್ಕಂಥದ್ದು ಅದು ಸುಲಭವಾದ ಮಾತಲ್ಲ. ಇಲ್ಲಿ ಅನೇಕ ಜನ ವಿದ್ಯಾವಂತರಿದ್ದೀರ, ನಿಮ್ಗೆ ಅರ್ಥ ಆಗ್ತದೆ. ಒಂದು ಬೇಸಿನಿಂದ ಇನ್ನೊಂದು ಬೇಸಿನಿಗೆ ನೀರು ತಗೊಂಡೋಗಕ್ಕಾಗಲ್ಲ. ಅಂತಹ ಕೆಲಸನ ಯಾರಾದ್ರೂ ಮಾಡಿದಾರೆ ಅಂದ್ರೆ ಅದು ಬೆರಳೆಣಿಕೆಯವರು. ತಮಿಳ್ನಾಡಲ್ಲ ಸರ್ ಯಾರೊಬ್ರು ಮಾಡೋದು, ಅದಾದ್ಮೇಲೆ ನೀವೇ ಎರಡೇ ಅದರಲ್ಲಿ ಅವ್ರದೊಂದು. ಮತ್ತು ಇದೇ ಅಲ್ಲ, ನಮ್ಗೆ ನಮ್ಮ ಒಂದು ಅಲೆಮಾರಿ ಒಂದು ಕುಟುಂಬಗಳಿಗೂ ಸಹ ಅಷ್ಟೇ 300 ಮನೆ 407 ಸೈಟ್ ಆಗಿದಾವೆ. ಅದರಲ್ಲಿ 300 ಮನೆ ಈಗಾಗಲೇ ಮಂಜೂರಾಗಿದ್ದಾವೆ. ಇವತ್ತು ಅಂತಹ ಒಂದು ಮಹಾನ್ ಕಾರ್ಯ ಸ್ವಾತಂತ್ರ್ಯ ಬಂದ ಆಮೇಲೆ ಕರ್ನಾಟಕದಲ್ಲಿ ಇಷ್ಟು ಪ್ರಮಾಣದಲ್ಲಿ ಅದು ಮೊದಲನೇದು ನಮ್ಮ ಸಿರಾ ತಾಲೂಕಿನಲ್ಲೇ ಎಲ್ಲೂ ಆಗಿಲ್ಲ ಇನ್ನೊಂದು. ಅದೇ ಅಲ್ಲ, ಇವತ್ತೊಂದು ಕುಡಿಯೋ ನೀರು ಇರ್ಬೋದು. ಮತ್ತು ಇವತ್ತು ನಮ್ಮ ಮೊನ್ನೆ ಹಾಸನ ಜಿಲ್ಲೆಯಲ್ಲಿ ಒಂದು 60 ಕುರಿ ಸತ್ತೋದಂಥ ಸಂದರ್ಭದಲ್ಲಿ ನಾನು ಸಾಹೇಬ್ರಿಗೆ ಫೋನ್ ಮಾಡ್ತೀನಿ. ಇಮಿಡಿಯೇಟಾಗಿ ತ್ವರಿತವಾಗೇನೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮತ್ತು ಅಲ್ಲಿ ರಾಜಕಾರಣಿಗಳಿರ್ತಾರೆ ಅವ್ರನ್ನ ಕುರಿತ ಕಳಿಸಿ ಇನ್ನೇನು 1 ತಿಂಗಳಲ್ಲೇನೆ ಈಗಾಗಲೇ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಸಾಹೇಬ್ರು ಈಗಾಗಲೇ ಮಾಡಿದ್ದಾರೆ. ಇವತ್ತು ನಿಜವಾಗಿಯೂ ಬಹುಶಃ ನಮ್ಮ ಒಂದು ಸಮಾಜದಲ್ಲೇನೆ ಇವತ್ತು ನಮಗೊಬ್ರು ನಾಯಕರಿದ್ರೆ ಇಷ್ಟು ಮಟ್ಟಿಗೆ ನಮಗೆ ಕೈ ಜೋಡಿಸ್ತಾರೆ ಇಲ್ವೋ ಗೊತ್ತಿಲ್ಲ. ಅವ್ರಿಗೆಲ್ಲೋ ಒಂದ್ ಕಡೆಯಲ್ಲಿ 1000 ಜನ ಹೋಗಿ ಅನೇಕ ಜನ ನಾನಾ ಥರ ಹೇಳ್ತಿರ್ತಾರೆ, ನಾವು ಹತ್ರದಲ್ಲಿ ಇರ್ತೀವಿ. ಬಟ್ ಆದ್ರೂ ಅವ್ರು ಏನು ಮಾಡಬೇಕು ಅಂತೇಳಿ ಅವ್ರು ಏನು ಮಾಡ್ತಾರೆ ಅನ್ನೋದು ಬಹುಶಃ ಪಕ್ಕದಲ್ಲಿರೋ ನಮಗೂ ಸಹ ಅರ್ಥ ಆಗಲ್ಲ. ಆ ಮಟ್ಟಕ್ಕೆ ಇವತ್ತು ಜಾತ್ಯತೀತವಾಗಿ ಇವತ್ತು ಬರೀ ಕಾಡುಗೊಳರಿಗೆ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಇವತ್ತು ಜಾತ್ಯತೀತವಾಗಿ ಇವತ್ತು 16 ರಿಂದ 17 ಸಮಾಜಗಳಿಗೆ ಸಿರಾ ಪಟ್ಟಣದಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ. ಏನು ಗಂಗಾ ಕಲ್ಯಾಣ ಇವತ್ತು ಒಂದು ಪೂಜೆಗೆ ಇವತ್ತು ಆಗಮಿಸಿದ್ದಾರೆ. ಇವತ್ತು ಒಂದು ಕೊಳವೆ ಬಾವಿನ ಕೊರಿತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಂಧುಗಳೇ, ದಯಮಾಡಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮಗದೊಮ್ಮೆ ಮನವಿ ಮಾಡ್ತೀನಿ, ಒಳ್ಳೆ ನೀರು ಸಿಗಲಿ ಅಂತ ಹೇಳಿ ನಾನು ಇವತ್ತು ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಮತ್ತು ಈ ಕಾಡುಗೊಲ್ಲ ಏನು ನಿಗಮದ ಅಧ್ಯಕ್ಷ ಆಗಬೇಕಾಗಿದ್ರೆ ನನ್ನ ಜೊತೆಲೇ ದಿವಂಗತ ಪ್ಯಾರು ಸಾಹೇಬರು ಮತ್ತು ನಾನು ಮಹೇಶ್ ಅವರು ಪ್ರತಿ ಮನೆ ಕಾಂಗ್ರೆಸ್ನ ಪ್ರತಿ ಮನೆಗೂ ಹೋಗಿರ್ತಕ್ಕಂಥ ಒಂದು ನಿರ್ದೇಶನವನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಮಹೇಶ್ ಅಗಲಲ್ಲಂಗಂಬರು ಏನೂ ಆಗ್ಲಿಲ್ವಲ್ಲ ನರಸಿಂಹಯ್ಯ ಏನೂ ಆಗ್ಲಿಲ್ಲ ಅಂಬಾದಾಗ ನಾನು ಹೇಳ್ತಿದ್ದೆ, ಸಮಾಧಾನದಾಗಿರು, ಇವತ್ತಲ್ಲ ನಾಳೆ ಏನಾದರೂ ಒಂದು ಹಾಕ್ತೀಯ, ಸಾಹೇಬ್ರು ಮನಸ್ಸಿನಲ್ಲಿ ಇರ್ತೀಯ, ಹೃದಯದಲ್ಲಿ ಇರ್ತೀಯ. ಹಾಗಾಗಿ ಇವತ್ತು ಏನು ನಮ್ಮ ಸಾಹೇಬ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಅವ್ರಿಗೆ ನಾವು ಜೀವಂತವಾಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಮದ್ಲೂರಲ್ಲಿ ಅವರ ಇದನ್ನಾಗಿ ನಾವೆಲ್ಲರೂ ಪುತ್ಥಳಿ ಮಾಡಲೇಬೇಕು. ಕಿರೀಟ ಕೊಟ್ಟಿದ್ದೀವಿ ನಾವಾಲೆ. ಕಿರೀಟ ನಮ್ಮ ಪಂಚಾಯಿತಿ ಅಂದ್ರೆ ನಮ್ಮ ಅಂದ್ಕುಂಟೆ ಬರಗೂರು ಪಂಚಾಯಿತಿಯಿಂದಲೇ ಹೆಚ್ಚಿನದಾಗಿ ಕೊಟ್ಟಂತ ಸಂದರ್ಭ. ಅದನ್ನು ನಾನು ಹೇಳ್ಬೇಕಾಗುತ್ತೆ, ಹೇಳ್ತೀನಿ ಮುಂದೆ. ಆ ಪುತ್ಥಳಿಗೆ ನಾವು ರೈತರಿಂದ 1 ರೂಪಾಯಿ ಆದ್ರೂ ಕಲೆಕ್ಟ್ ಮಾಡಿ ನಾವೆಲ್ಲರೂ ಮಾಡಬೇಕು. ಅವತ್ತು ನಾವು ಇವತ್ತೇನು ಕಾಡುಗೊಲ್ಲರನ್ನ ನಿಗಮಕ್ಕೆ ಹೆಂಗ್ ಸೇರಿಸಿದಿರೋ ಹಾಗೇನೆ ನಾವು ಸರ್ಕಾರದಲ್ಲಿ ನಮಗೆ ಇವತ್ತು ಅನ್ಯಾಯ ಆಗಿದೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಅದರಂತೆನೆ ನಮ್ಮನ್ನು ನಾವು ನಿಮಗೆ ಸಾಹೇಬ್ರಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮೀಸಲಾತಿ ಬಗ್ಗೆ ಕೊಟ್ಟಿದ್ದಾರೆ, ಬರೀ ಕೈ ತೊಳಕೆ 2024ನೇ ಇಸ್ವಿಯ ಕೊಟ್ಟ ಅರ್ಜಿ ನಾನು ನಮ್ಮ ಸಾಹೇಬ್ರು ಅವಾಗ್ನಿಂದಲೂ ಮಾಡ್ತೀನಿ ಅಂತೆಲ್ಲ ಹೇಳ್ಕೊಂಡೇ ಬಂದಿದ್ರು. ನಾನು ಕೇಳ್ಕೊಂತಲೇ ಹೋದೆ. ನನಗೆ ಕಾಡುಗೊಲ್ಲ ಸರ್ಟಿಫಿಕೇಟ್ ಸಿಗ್ಬೇಕಾದ್ರೂ ಅವ್ರು ನನಗೆ ಸಹಾಯ ಮಾಡಿದ್ರು. ಇಷ್ಟೊತ್ತಿನಾಗ 5 ಗಂಟೆಗೆ ತಹಸೀಲ್ದಾರಿಗೆ ಫೋನ್ ಮಾಡಿರು. ಲಾಸ್ಟ್ ಡೇಟ್ ಹೋಗತ್ತು ಇಸ್ಕೊಂಡು ಅಪ್ಲಿಕೇಶನ್ ಹಾಕ್ತೆ, ಅದು ನನಗೆ ಶಾಂಕ್ಷನ್ ಆಯ್ತು. ನಮ್ಮ ಸಾಹೇಬ್ರು ಇವತ್ತು ಬಂದು ನನಗೆ ಬೋರ್ ಕೊರಿಯೋಕ್ಕೆ ಉದ್ಘಾಟನೆ ಮಾಡಿದೆ. ನನಗೆ ತುಂಬಾ ಸಂತೋಷ ಆಗೈತೆ. ಇವತ್ತೇನು ಇಂಥ ಒಂದು ಶುಭ ಕಾರ್ಯವನ್ನ ನಮ್ಮ ಪಂಚಾಯಿತಿಯ ದೇವ್ರ ಮೂಲೆ ಅಂತ ಹೇಳಿ ನಾವು ಆರೆಗೆರೆಯನ್ನ ಕರಿತೀವಿ. ಯಾವುದೇ ಒಂದು ಚುನಾವಣೆ ಶುರುವಾದರೆ ನಮ್ಮ ಪಂಚಾಯತಿನಲ್ಲಿ ಮೊದಲನೇದಾಗಿ ನಾವೇನಾದರೂ ಬಂದು ಪೂಜೆ ಮಾಡ್ತೀವಿ ಅಂದರೆ ಆರೆಗೆರೆನಾಗ ಮಾಡ್ತೀವಿ. ಅಂಥ ಒಂದು ಈ ಶುಭ ದಿನದಲ್ಲಿ ಒಂದು ಶುಭ ಕಾರ್ಯವನ್ನು ಇವತ್ತೇನು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮಹೇಶ್ ಅಣ್ಣವರು ಇವತ್ತು ಅವ್ರ ಸ್ವಂತ ಊರಲ್ಲೇನೆ ಮೊದಲನೇದಾಗಿ ಪೂಜೆ ಮಾಡಿಸ್ತಾರೆ ಅಂತಂದರೆ ಇದರ ಯಶಸ್ಸು ನಮ್ಮ ನಿಮ್ಮೆಲ್ಲರ ನೆಚ್ಚಿನ
ನಾಯಕರಾದಂಥ ಜಯಚಂದ್ರ ಸಾಹೇಬರಿಗೆ ಮೊದಲನೇದಾಗಿ ಸಲ್ಲಿದ್ರೆ ಎರಡನೇದಾಗಿ ಮಹೇಶ್ ಅಣ್ಣಂಗೂ ಸಲ್ತದೆ. ಹಾಗಾಗಿ ಇವತ್ತಿಂಥ ಒಂದು ಪುಣ್ಯದ ಕೆಲಸಕ್ಕೆ ಇವತ್ತು ನಿಜವಾಗೂ ಈ ಒಂದು ನಿಗಮ ಅಂತ ಇಲ್ದಿದ್ರೆ ನಿಮ್ಮ ಸಮಾಜಕ್ಕೆ ಯಾವುದೇ ಕಾರಣಕ್ಕೂ ಈ ಸವಲತ್ತುಗಳನ್ನ ಕೊಡಕ್ಕೆ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲೂ ಇವತ್ತು ಈ ಒಂದು ಅತ್ಯಂತ ಕುಗ್ರಾಮ ಅಂತ ಹೇಳಿರೋ ತಪ್ಪಾಗಲ್ಲ, ನಾವು ಅಂದರೆ ಇದು ಬಾರ್ಡರ್ ಏರಿಯಾ, ಇಂಥ ಏರಿಯಾದವ್ರನ್ನ ಗುರುತಿಸಿ ಇವತ್ತು ಸರ್ಕಾರದಲ್ಲಿ ಬೇಕಾದಷ್ಟು ಜನ ಇದಕ್ಕಿನ್ನ ಮಹೇಶ್ಗಿನ್ನ ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ರು. ಯಾಕೆಂದ್ರೆ ಇದು ಸ್ಟೇಟ್ ಲೆವೆಲ್ ಪೊಸಿಷನ್. ಅಂಥದ್ನ ಸಾಹೇಬ್ರೇನಾದ್ರು ಕೊಡ್ಸಿದ್ದಾರೆ ಅಂದರೆ ಅದನ್ನು ನಿಜವಾಗೂ ಕೂಡ ನಿಮ್ಮ ಸಮಾಜದವರು ನಿರಂತರವಾಗಿ ಅವ್ರನ್ನ ಜ್ಞಾಪಿಸ್ಕೋಬೇಕು. ಅವ್ರ ಸಹಾಯಕ್ಕೆ ಪ್ರತಿ ಸಾಲನೂ ಕೂಡ ಅವ್ರ ಜೊತೆಗಿರ್ಬೇಕು ಅಂತ ನಾನಾದರೂ ಕೂಡ ಈ ಮಾತನ್ನು ಹೇಳ್ತಾ ಇವತ್ತಿಂಥ ಒಂದು ಶುಭ ಗಂಗಾ ಪೂಜೆಯನ್ನು ಮಾಡಿದ್ದಾರೆ. ಇದರಲ್ಲಿ ಒಳ್ಳೇದಾಗಲಿ, ಈ ಸಮಾಜಕ್ಕೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.